ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಗನಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಮೊಸೊಪ್ಪು ಮಾಡೋಣ. ಮೊಸೊಪ್ಪು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಒಂದು 4-5 ಥರ ಸೊಪ್ಪು ಹಾಕಿ ಕೂಡ ಮಾಡ್ಬೋದು, ಅದಿಲ್ಲ ಅಂದರೆ ಒಂಥರ 2 ಥರ ಸೊಪ್ಪು ಹಾಕಿ ಕೂಡ ಮೊಸೊಪ್ಪನ್ನ ಮಾಡ್ಕೋಬೋದು. ನೋಡಿ, ಈ ಥರ ಮೊಸೊಪ್ಪು ಮುದ್ದೆ ಇದ್ರೆ ಸ್ವರ್ಗ ಊಟ ಅನ್ನೋ ಥರ ಇರುತ್ತೆ. ಮೊಸೊಪ್ಪು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನೋಡಿ, ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಳ್ಳಿ. ನಾನು ಸಬ್ಬಕ್ಕಿ ಸೊಪ್ಪು ಮತ್ತು ಇದು ಬಾಯಿ ಬಸಳೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡಿದ್ದೀನಿ. ನೀವು ಬರೀ ಸಬ್ಬಕ್ಕಿ ಸೊಪ್ಪಲ್ಲೂ ಮಾಡ್ಕೋಬೋದು, ಇಲ್ಲ ಒಂದು 2-3 ಥರ ಸೊಪ್ಪು ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ಚೆನ್ನಾಗಿ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ, ಯಾಕಂದರೆ ಫೆಸಿಟೈಸ್ ಹಾಕಿರ್ತಾರಲ್ವ, ಸೊ ಅದಕ್ಕೆ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಏನೇನು ಬೇಕು ಅಂತ ನೋಡ್ಕೊಳ್ಳಿ. ಈರುಳ್ಳಿ, ಕಾಯಿ ತುರಿ, ಸ್ವಲ್ಪ ಖಾರದ ಪುಡಿ, ಸಾಂಬಾರು ಪುಡಿ, ಟೊಮೆಟೊ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ 1-2, ಇದು ತೊಗರಿಬೇಳೆ ಮತ್ತು ಅವರೆಬೇಳೆ, ಇದಕ್ಕಿದ್ದು ಅವರೆಕಾಳನ್ನ ಬೇಳೆ ಮಾಡಿ ಇಟ್ಕೊತೀವಲ್ಲ ಆ ಬೇಳೆ 2 ಹಾಕ್ಕೊತೀನಿ ನಾನು. ಅವೆರಡನ್ನೂ ವಾಶ್ ಮಾಡಿ ಕುಕ್ಕರ್ಗೆ ಹಾಕ್ಕೊಂಡು, ಈಗ ನಾನು ತೋರಿಸಿದ್ನಲ್ಲ ಆದಷ್ಟು ಕುಕ್ಕರ್ಗೆ ಹಾಕ್ಕೋಬೇಕು. ಸೊಪ್ಪನ್ನ ಸ್ವಲ್ಪ ಕಟ್ ಮಾಡಿ ಹಾಕ್ಕೊತೀನಿ, ಯಾಕಂದರೆ ಬೇಯಬೇಕಲ್ವ ಅದು, ಸೊ ಅದಕ್ಕೇ. ನೋಡಿ, ನೆಕ್ಸ್ಟು ಸೊಪ್ಪು ಕಟ್ ಮಾಡಿ ಎಲ್ಲ ಈಗ ನಾನು ತೋರಿಸಿದ್ದಷ್ಟು ಕುಕ್ಕರ್ಗೆ ಹಾಕ್ಕೊಳ್ಳೋದಷ್ಟೇ. ಒಗ್ಗರಣೆಗೆ ಈರುಳ್ಳಿ ಸ್ವಲ್ಪ, ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಹಾಕ್ಕೋಬೇಕು ಅಷ್ಟೇ ಒಗ್ಗರಣೆಗೆ. ಸಾಸಿವೆ, ಚೂರು ಜೀರಿಗೆ ಬಿಟ್ಟರೆ ಇನ್ನೇನೂ ಇಲ್ಲ. ಇನ್ನು ಮಿಕ್ಕಿದೆಲ್ಲ ಕುಕ್ಕರ್ಗೆ ಹಾಕಿ 1 ವಿಷಿಲ್ ಅಥವಾ 2 ವಿಷಿಲ್ ತೊಗೊಂಡು ರುಬ್ಬಿಟ್ಟು ಒಗ್ಗರಣೆ ಹಾಕೋದು ಅಷ್ಟೇ ಸಾಂಬಾರು. ಬಟ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಖಾರ ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಸಾಂಬಾರು ಪುಡಿ, ಮೆಣಸಿನ್ಕಾಯಿ 2 ಹಾಕಿರೋದ್ರಿಂದ ನಿಮ್ಮ ಖಾರ ಎಷ್ಟು ತಿಂತೀರ ಅದ್ರ ಮೇಲೆ ಅಡ್ಜಸ್ಟ್ ಮಾಡಿ ಹಾಕ್ಕೊಳ್ಳಿ. ನೋಡಿ, ಇದಿಷ್ಟು ಈ ಥರ ಆಗಿದೆ. ಕಾಯಿ ತುರಿನೂ ಜೊತೆಲೆ ಹಾಕಿ ಬೇಯಿಸ್ತಾ ಇದ್ದೀನಿ. 1 ವಿಷಿಲ್ ಕೂಗಿಸ್ಕೊಂಡ್ರೆ ರೆಡಿ ಆಗುತ್ತೆ. ಆಮೇಲೆ ಸ್ವಲ್ಪ ಕೂಲ್ ಡೌನ್ ಆದಮೇಲೆ ಓಪನ್ ಮಾಡಿ ಅದನ್ನು ಸ್ವಲ್ಪ ಸೊಪ್ಪು ಸೋರು ಹಾಕೋದು ಇದಿರುತ್ತಲ್ಲ ಪಾತ್ರೆ, ಅದರಲ್ಲಿ ಹಾಕ್ಕೊಂಡು ಸೊಪ್ಪು ಸೋರು ಹಾಕ್ಕೋಬೇಕು ಅಷ್ಟೇ. ಇನ್ನೇನೂ ಇಲ್ಲ. ಸಿಂಪಲ್ ಅಡುಗೆಗಳನ್ನ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ಸೊ ಟ್ರೈ ಮಾಡಿ. ನಾನು ತುಂಬ ವೆರೈಟಿ ಅಡುಗೆಗಳನ್ನ ಮಾಡಬೇಕು ಅನ್ಕೋತೀನಿ. ನನಗೆ ಸ್ವಲ್ಪ ಟೈಮ್ ಮ್ಯಾನೇಜ್ ಆಗ್ತಾಯಿಲ್ಲ, ಸ್ಕೂಲ್ಸ್ ಎಲ್ಲ ರೀಓಪನ್ ಆಗಿರೋದ್ರಿಂದ, ಸೊ ಅದಕ್ಕೆ ನಾನು ಎಕ್ಸ್ಟ್ರಾ ಅಡುಗೆಗಳನ್ನ ಟ್ರೈ ಮಾಡೋಕ್ಕೆ ಹೋಗ್ತಾಯಿಲ್ಲ. ನೆಕ್ಸ್ಟ್ ಟ್ರೈ ಮಾಡಿದಾಗ ನಿಮಗೂ ತಿಳಿಸ್ತೀನಿ. ನೋಡಿ, ಸೊಪ್ಪು ಸೋರು ಹಾಕೋದಕ್ಕೆ ಸೋರು ಹಾಕ್ಕೊಂಡಿದ್ದೀನಿ. ಮತ್ತು ಆ ನೀರು ಕೂಡ ವೇಸ್ಟ್ ಮಾಡೋದು ಏನು ಬೇಕಾಗಿಲ್ಲ. ನೀರು ಹಾಕಿರ್ತೀವಲ್ಲ ಕೂಗೋಕ್ಕೆ, ಅದನ್ನು ಸ್ವಲ್ಪ ಕಾಳನ್ನ ಮಿಕ್ಸ್ಕೊಂಡಿದ್ದೀನಿ, ಯಾಕಂದರೆ ಬರೀ ಸೊಪ್ಪನ್ನ ರುಬ್ಬಿಟ್ಟಿರ್ತೀವಲ್ಲ ಅದನ್ನೇ ತಿನ್ನೋಕ್ಕೆ ಒಂಥರ ಬೇಜಾರು ಅನಿಸುತ್ತೆ. ಸ್ವಲ್ಪ ಬೇಳೆ ಮಿಕ್ಕಿಸ್ಕೊಂಡಿದ್ರೆ ಅದು ಕುದಿಬೇಕಾದ್ರೆ ಸ್ವಲ್ಪ ಅದಕ್ಕೆ ಹಾಕ್ಕೋಬೋದು. ತಿನ್ನೋಕ್ಕೂ ಸ್ವಲ್ಪ ಏನಾದರೂ ಸಿಕ್ಕಂಗೆ ಅನಿಸುತ್ತೆ, ಸೊ ಅದಕ್ಕೆ. ನೋಡಿ, ಇದೆಲ್ಲ ಆರೋಕ್ಕೆ ಬಿಟ್ಬಿಟ್ಟು ಚೆನ್ನಾಗಿ ತಣ್ಣಗಾಗಲಿ, ಯಾಕಂದರೆ ಬಿಸಿ ಇದ್ದಾಗ ಮಿಕ್ಸಿಗೆ ಹಾಕಿದ್ರೆ ಆರಿಬಿಡುತ್ತೆ. ಸೊ ಸ್ವಲ್ಪ ಕೂಲ್ ಆದಮೇಲೆ ಅದನ್ನು ಫುಲ್ಲು ರುಬ್ಕೊಳ್ಳಿ ಮಿಕ್ಸಿಗೆ ಹಾಕ್ಕೊಂಡು. ನೋಡಿ, ಆರಿದೆ. ನೋಡಿ, ನಾನು ಕೈಯಲ್ಲೇ ಹಾಕ್ಕೋತಾ ಇದ್ದೀನಿ, ಆರಿದೆ, ಸೊ ಅದಕ್ಕೇ. ನೀವು ಇದೇ ಥರ ಮಾಡ್ಕೋಬೋದು. ವೀಡಿಯೋಸ್ನ ನೋಡ್ತೀರಾ, ಬಟ್ ಲೈಕು ಮತ್ತು ಕಮೆಂಟ್ಸ್ ಏನೂ ಮಾಡಲ್ಲ. ಲೈಕ್ಸ್ ಕೊಡಿ. ನಿಮಗೆ ವಿಡಿಯೋ ನೋಡಿದವರು ಲೈಕ್ ಕೊಡಿ, ಮತ್ತು ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಿಕಾಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ತುಂಬ ಜನಕ್ಕೆ ವಿಡಿಯೋ ರೀಚ್ ಆಗ್ತಾಯಿದೆ ಅಂತ ನಮಗೂ ಖುಷಿ ಆಗುತ್ತೆ, ಸೊ ಅದಕ್ಕೇ. ನೋಡಿ, ಇವಾಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಅದು ರುಬ್ಬಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಳ್ಳಿ. ನೋಡಿ, ಸಾಸಿವೆ ಒಂದು ಸ್ವಲ್ಪ ಸಾಸಿವೆ ಆದರೆ ಸಾಕು. ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಫ್ಲೇವರ್ಗೆ ಸ್ವಲ್ಪ ಜೀರಿಗೆ, ಒಂದು 10 ಕಾಳಷ್ಟು ಜೀರಿಗೆ ಸಾಕಷ್ಟೇ. ಜೀರಿಗೆ ಹಾಕ್ಕೊಂಡು ನೆಕ್ಸ್ಟು ಚಾಪ್ಡ್ ಆನಿಯನ್ಸು, ಕರ್ಬೇವಿನ ಸೊಪ್ಪು ಎಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು ಅಷ್ಟೇ. ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು, ಸೊ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಇದು ಬೆಂದಿರುತ್ತೆ, ಸೊ ಇದನ್ನೇನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರೋಲ್ಲ ಮೊಸೊಪ್ಪನ್ನ. ಆಮೇಲೆ ಯಾಕಂದರೆ ತಕ್ಷಣ ವಿಸಿಲ್ ಹಾಕ್ಕೊಂಡಿರ್ತೀವಲ್ಲ, ಸೊ ಅದಕ್ಕೆ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಿಸ್ಕೊಬಿಟ್ಟು ಆಮೇಲೆ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಒಂದು 2 ಕುದಿ 3 ಕುದಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಮುಗೀತು ಅಷ್ಟೇ.
ಉಪ್ಪು ಅಡ್ಜಸ್ಟ್ ಮಾಡ್ಕೋಬೇಕು ನಿಮ್ಮ ಟೇಸ್ಟ್ ಅನುಸಾರ. ತುಂಬ ಚೆನ್ನಾಗಾಗುತ್ತೆ. ಸೊ ಟ್ರೈ ಮಾಡಿ. ಸೊಪ್ಪು ಸಾರು ಮಾಡೋದು ಅದು ಬೇರೆ ಥರ, ಮೊಸಪ್ಪೆ ಬೇರೆ ಥರ. ಮೊಸಪ್ಪು ರುಬ್ತೀವಿ, ಸೊಪ್ಪು ಸಾರಿಗೆ ರುಬ್ಬಲ್ಲ, ಯಾಕಂದರೆ ಅದನ್ನು ಹಂಗೆ ಸ್ಮ್ಯಾಶ್ ಮಾಡಿ ಹಾಕ್ತಾರೆ. ಇದು ಮೊಸಪ್ಪು, ಯಾರು ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊಪ್ಪು ಸಾರೇ ಬೇರೆ, ಮೊಸಪ್ಪೆ ಬೇರೆ. ಸುಮಾರು ಬೆರ್ಸೊಪ್ಪು ಅಂತ ಹಳ್ಳಿ ಕಡೆ ಬೆರ್ಸೊಪ್ಪು ಅಂತೆಲ್ಲ ಕುಯ್ತಾರೆ. ಒಂದು 5-6 ಥರದ ಮೇಲೆ ಸೊಪ್ಪಿರುತ್ತೆ. ಅದನ್ನೆಲ್ಲ ಹಾಕಿ ಮಾಡಿದ್ರೆ ಇನ್ನೂ ಚೆನ್ನಾಗಾಗುತ್ತೆ ಮೊಸಪ್ಪು. ನೋಡಿ, ನೀರು ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ. ಗಟ್ಟಿ ಬೇಕನ್ನೋರು ಗಟ್ಟಿಗೆ, ಸ್ವಲ್ಪ ತೆಳ್ಳಗೆ ಬೇಕನ್ನೋರು ತೆಳ್ಳಗೆ, ಆ ಥರ ಅಷ್ಟೇ. ನೋಡಿ, ಇವಾಗ ಕಾಳನ್ನ ಹಾಕೋತಿದ್ದೀನಿ. ನಾನು ಎತ್ತಿಟ್ಕೊಂಡಿದ್ನಲ್ಲ ಕಾಳು, ಸೊ ಅದನ್ನು ಕುದಿಯೋ ಟೈಮಲ್ಲಿ ಹಾಕ್ಕೊಂಡು ಕುದಿಸ್ಕೊಂಡ್ರೆ, ಉಪ್ಪು ಹಾಕಿರ್ತೀವಿ, ಉಪ್ಪೆಲ್ಲ ಅಡ್ಜಸ್ಟ್ ಮಾಡಿಕೊಂಡ್ರೆ ಮುಗೀತು ಸಾಂಬಾರು ರೆಸಿಪಿ. ಮುದ್ದೆ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ನು. ಯಾರು ಟ್ರೈ ಮಾಡಿರೋ ಮೋಸ್ಟ್ಲಿ ಆಲ್ಮೋಸ್ಟ್ ಎಲ್ಲ ಟ್ರೈ ಮಾಡಿರ್ತೀರ. ಈ ಥರ ಸ್ಟೈಲಲ್ಲಿ ಒಂದು ಸತಿ ಟ್ರೈ ಮಾಡಿ. ನೀವು ಯಾವ ಥರ ಮಾಡ್ತೀರಾ ಗೊತ್ತಿಲ್ಲ. ಸೊ ಈ ಥರ ನಾನು ಮಾಡೋ ಥರ ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ, ಅಷ್ಟೇ ಹೇಳೋದು. ಯಾರು ಸಬ್ಸ್ಕ್ರೈಬ್ ಮಾಡ್ಕೋದೆ ವಾಚ್ ಮಾಡ್ತಾಯಿದ್ದಾರೆ, ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ನಿಮ್ಮ ಲೈಕ್ಸ್ ಕೊಡಿ. ಏನೇನು ರೆಸಿಪೀಸ್ ಬೇಕಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.